ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಈಗಾಗಲೇ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ಸುಮಾರು 10 ಸೆಷನ್ಸ್ನ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಎಲ್ಲ ಸ್ಟೆಪ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮತ್ತು ಯಾವ ರೀತಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಮಾಡಬೇಕು ಅಂತ ಬೇರೆ ಬೇರೆ ಮೆಥಡ್ನಲ್ಲಿ ತೋರಿಸಿದ್ದೀನಿ. ಇವಾಗ ನಿಮಗೆ 15 ಮಾರ್ಕ್ಗೆ ಯಾವ ರೀತಿ ಪ್ರಾಬ್ಲಮ್ಸ್ ಕೊಡ್ತಾರೆ ಅದರದ್ದು ಒಂದು ಎಕ್ಸಾಂಪಲ್ ತೊಗೊಂಡು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಮಾಡೋದನ್ನು ತೋರಿಸ್ತೀನಿ. ಇದು ಸೆಷನ್ ನಂಬರ್ 44. ದಿಸ್ ವಿಲ್ ಬಿ ದ ಲಾಸ್ಟ್ ಸೆಷನ್ ಇನ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಚಾಪ್ಟರ್ದು ಲಾಸ್ಟ್ ಸೆಷನ್ ಇದಾಗಿದೆ. ಲೆಟ್ ಅಸ್ ಟೇಕ್ ಅಪ್ ಅನ್ ಎಕ್ಸಾಂಪಲ್. From the following statement of assets and liabilities of ABC Limited, prepare fund flow statement. ಇವಾಗ ಇದರಲ್ಲಿ ಕೆಲವು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ರಿಲೇಟೆಡ್ ಆಗಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋಕ್ಕೆ ನಿಮಗೆ ಗೊತ್ತಿದೆ, ನಮಗೆ 2 periods ಇಂದು ಡೇಟಾ ಬೇಕಾಗುತ್ತೆ. ಸೊ ಇದರಲ್ಲಿ 2016 ಮತ್ತು 2017 ಡೇಟಾ ಇದೆ. ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಜನರಲ್ ರಿಸರ್ವ್, P&L ಅಕೌಂಟ್, ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಪ್ರಪೋಸ್ ಡಿವಿಡೆಂಡ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಆಮೇಲಿಂದ ಒಂದು ಟೋಟಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದೇ ರೀತಿ ಇನ್ ಕಂಟಿನ್ಯೂಯೇಷನ್ ವಿತ್ ದಟ್ ಇವಾಗ ಇಲ್ಲೆಲ್ಲ ಆಲ್ಮೋಸ್ಟ್ ನಮಗೆ ಲಯಬಿಲಿಟೀಸ್ ಆಗಿದೆ. ನೆಕ್ಸ್ಟ್ಗೆ ಅದರಲ್ಲೇ ಕಂಟಿನ್ಯೂಯೇಷನ್ನು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಗುಡ್ ವಿಲ್, ಇನ್ವೆಂಟರಿ, ಡೆಟಾಸ್, BR, ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್. ಸೊ ಅಸೆಟ್ಸ್ದು ಟೋಟಲ್ಲು ಮತ್ತು ಲಯಬಿಲಿಟೀಸ್ ಟೋಟಲ್ಲು ಮೇಲ್ಗಡೆ ಇದೆ. ಇದಲ್ಲದೆ ಕೆಲವು ಅಡ್ಜಸ್ಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ₹40,000, ಪ್ಲಾಂಟ್ ಆ್ಯಂಡ್ ಮೆಷಿನರಿ ₹20,000. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮತ್ತು ಪ್ಲಾಂಟ್ ಆ್ಯಂಡ್ ಮೆಷಿನರಿ ಮೇಲೆ ಡಿಪ್ರಿಸಿಯೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಡಿವಿಡೆಂಡ್ ₹40,000 ಪೇಯ್ಡ್ ಇನ್ 2017. 2017ನಲ್ಲಿ ಡಿವಿಡೆಂಡ್ ಪೇ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ಕಮ್ ಟ್ಯಾಕ್ಸ್ ₹70,000 ಹ್ಯಾಸ್ ಬೀನ್ ಪೇಯ್ಡ್ ಡ್ಯೂರಿಂಗ್ 2017. ಸೊ 2017ನಲ್ಲಿ ಡಿವಿಡೆಂಡ್ ಮತ್ತು ಇನ್ಕಮ್ ಟ್ಯಾಕ್ಸ್. ಡಿವಿಡೆಂಡ್ ಪ್ರಾವಿಷನ್ ಮೇಡ್ ಡ್ಯೂರಿಂಗ್ 2016 ಹ್ಯಾಸ್ ಬೀನ್ ಪೇಯ್ಡ್ ಡ್ಯೂರಿಂಗ್ 2017. ನಾವೇನು ಪ್ರಾವಿಷನ್ ಮಾಡಿದ್ದೀವಿ 2016ನಲ್ಲಿ ಅದನ್ನು ನಾವು 2017ನಲ್ಲಿ ಪೇ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಸಲ್ಯೂಷನ್ ನೋಡ್ಕೊಳ್ಳೋಣ, ಯಾವ ರೀತಿ ನಾವು ಇದನ್ನ ಶುರು ಮಾಡಬೇಕು ಅಂತ. ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ಪ್ರಿಪರೇಷನ್ ಆಫ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಅದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ನಮಗೆ ಕ್ಯಾಲ್ಕುಲೇಷನ್ ಆಫ್ ಫಂಡ್ ಫ್ರಮ್ ಆಪರೇಷನ್. ಥರ್ಡ್ ಸ್ಟೆಪ್ಪು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಮಾಡೋದು. ಇವಾಗ ಇದು 3 ಸ್ಟೆಪ್ಪನ್ನು ಮಾಡೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ನ ಗಮನಿಸೋಣ. ಅಡ್ಜಸ್ಟ್ಮೆಂಟ್ಸ್ನಲ್ಲಿ ನಮಗೆ ಡಿಪ್ರಿಸಿಯೇಷನ್ ಇದೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಗೆ ಮತ್ತು ಪ್ಲಾಂಟ್ ಆ್ಯಂಡ್ ಮೆಷಿನರಿಗೆ. ಆಮೇಲಿಂದ ಅಸೆಟ್ಸ್ನಲ್ಲಿ ನೋಡೋಣ. ಅಸೆಟ್ಸ್ನಲ್ಲಿ ನಮಗೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 4 lakh ಇದೆ ಮತ್ತು ಅದೇನಾಗಿದೆ 2017ನಲ್ಲಿ 3,40,000 ಆಗಿದೆ. ಅದೇ ರೀತಿ ಪ್ಲಾಂಟ್ ಆ್ಯಂಡ್ ಮೆಷಿನರಿ 1,60,000 ಇರೋದು 4 lakh ಆಗಿದೆ, ಅಂದರೆ ಅಷ್ಟೊಂದು ಇನ್ಕ್ರೀಸ್ ಆಗಿದೆ. ಸೊ ಇವಾಗ ಇಲ್ಲಾಗಿರೋ ಇನ್ಕ್ರೀಸ್ ಮತ್ತು ಡಿಕ್ರೀಸು ಮತ್ತು ಇಲ್ಲಿ ಕೊಟ್ಟಿರುವಂತಹ ಡಿಪ್ರಿಸಿಯೇಷನ್ನು ಇದನ್ನೆಲ್ಲ ನಾವು ಅಕೌಂಟ್ ಫಾರ್ಮ್ನಲ್ಲಿ ಪ್ರಿಪೇರ್ ಮಾಡಿದಾಗ ನಮಗೆ ಎಕ್ಸಾಕ್ಟಾಗಿ ಬಿಲ್ಡಿಂಗ್ಸ್ ಅಥವಾ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಏನಾದರೂ ಪರ್ಚೇಸ್ ಮಾಡಿದಾರಾ, ಸೇಲ್ ಮಾಡಿದಾರಾ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾವು ಫಸ್ಟಿಗೆ ಇವಾಗ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಅಕೌಂಟ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂದರೆ ಆ್ಯಸ್ ಇಟ್ ಈಸ್ ಅನ್ ಅಸೆಟ್ ಅಕೌಂಟ್, ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಡೆಬಿಟ್ ಬ್ಯಾಲೆನ್ಸ್. ಡೆಬಿಟ್ ಬ್ಯಾಲೆನ್ಸ್ನಲ್ಲಿ ನಾವು ಓಪನಿಂಗ್ ಬ್ಯಾಲೆನ್ಸ್ ಅಂದರೆ 2016 ಏನಿದೆ ಅದನ್ನ ಹಾಕೊಳ್ತಾ ಇದ್ದೀವಿ, 4 lakh ಅಂತ ಇದೆ. ನೆಕ್ಸ್ಟಿಗೆ ಬೈ ಡಿಪ್ರಿಸಿಯೇಷನ್ 40,000 ಡಿಪ್ರಿಸಿಯೇಷನ್ ಆಗಿದೆ. ಆಮೇಲಿಂದ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂದರೆ ನಮಗೆ 2017ನಲ್ಲಿ ಏನು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇದೆ ಅದು ನೋಡಿ. 2016ನಲ್ಲಿ 4 lakh ಇದೆಯಲ್ಲ, ಇದು ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. 2017ನಲ್ಲಿ 3,40,000 ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇರೋದು ಅದು ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಓಪನಿಂಗ್ ಬ್ಯಾಲೆನ್ಸು ಡೆಬಿಟ್ ಸೈಡ್ನಲ್ಲಿ ಹಾಕ್ತಾ ಇದ್ದೀವಿ, ಕ್ಲೋಸಿಂಗ್ ಬ್ಯಾಲೆನ್ಸು ಕ್ರೆಡಿಟ್ ಸೈಡ್ನಲ್ಲಿ ಹಾಕ್ತಾ ಇದ್ದೀವಿ. ಓಪನಿಂಗ್ ಬ್ಯಾಲೆನ್ಸ್ 4 lakh ಡೆಬಿಟ್ ಸೈಡ್, ಕ್ಲೋಸಿಂಗ್ ಬ್ಯಾಲೆನ್ಸು ಲಾಸ್ಟಲ್ಲಿದೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ 3,40,000 ಹಾಕಿದ್ದೀವಿ. ಅದಲ್ಲದೆ ಡಿಪ್ರಿಸಿಯೇಷನ್ನ ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ಬೈ ಡಿಪ್ರಿಸಿಯೇಷನ್ ಅಂದ್ಬಿಟ್ಟು 40,000 ಹಾಕಿದ್ದೀವಿ. ಸೊ ಇವಾಗ 4 lakh ಟೋಟಲ್ ಬಂದಿದೆ. 3,40,000 ಮತ್ತು 40,000 ಎರಡು ಸೇರಿಕೊಂಡ್ರೆ 3,80,000 ಆಗುತ್ತೆ. 20,000 ಏನಿದೆ ಅದು ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಆಗಿದೆ. ಸೊ ನಿಮಗೆ ಕ್ರೆಡಿಟ್ ಸೈಡ್ನಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬಂದಿದ್ದರೆ ಅದನ್ನ ಸೇಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಡೆಬಿಟ್ ಸೈಡ್ನಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಇದ್ದರೆ ಅದು ಪರ್ಚೇಸಸ್ ಆಗುತ್ತೆ.
ಅಂದರೆ ಇವಾಗ ನಾವು ಸೇಲ್ ಆಫ್ ಬಿಲ್ಡಿಂಗ್ ಎಷ್ಟು ಮಾಡಿದ್ದೀವಿ ಅಂತ ಹೇಳಿದ್ರೆ 20,000 ಮಾಡಿದ್ದೀವಿ. ಇದ್ರದ್ದು ನಮಗೆ ಬುಕ್ ವ್ಯಾಲ್ಯೂ ಏನೂ ಕೊಟ್ಟಿಲ್ಲ ಮತ್ತು ಬೇರೆ ಏನು ಅಡಿಷ್ನಲ್ ಇನ್ಫಾರ್ಮೇಷನ್ನು ಕೊಟ್ಟಿಲ್ಲದೆ ಇರೋದ್ರಿಂದ ಈ ಸೇಲ್ ಆದಾಗ ನಮಗೆ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅಂತ ಗೊತ್ತಿಲ್ಲ. ಬಟ್ ಹಾಗಿದ್ರೆ ಈ ಸೇಲ್ ಆಫ್ ಬಿಲ್ಡಿಂಗ್ ನಮ್ಗೆ ಎಲ್ಲಿ ಬರುತ್ತೆ ಅಂದರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ಸೋರ್ಸಸ್ ಮತ್ತು ಅಪ್ಲಿಕೇಶನ್ ತೋರಿಸ್ತೀವಲ್ವ, ಅಲ್ಲಿ ಸೋರ್ಸಸ್ನಲ್ಲಿ ಸೇಲ್ ಆಫ್ ಬಿಲ್ಡಿಂಗ್ ಬರುತ್ತೆ. ಅಂದರೆ ಬಿಲ್ಡಿಂಗ್ ಸೇಲ್ ಮಾಡಿದಾಗ ನಮಗೆ ಇಷ್ಟು ಅಮೌಂಟು ಇನ್ಫ್ಲೋ ಆಗಿದೆ, ಇನ್ಫ್ಲೋ ಅಥವಾ ಸೋರ್ಸಸ್ನಲ್ಲಿ ನಾವು ಈ 20,000 ಸೇಲ್ ಆಫ್ ಬಿಲ್ಡಿಂಗ್ನ ತೋರಿಸ್ಬೇಕಾಗತ್ತೆ. ನೆಕ್ಸ್ಟ್ ಇವಾಗ ಇದೇ ರೀತಿ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅಕೌಂಟ್ ಪ್ರಿಪೇರ್ ಮಾಡೋಣ. ಓಪನಿಂಗ್ ಬ್ಯಾಲೆನ್ಸ್ನ ನಾವು ಡೆಬಿಟ್ ಸೈಡ್ನಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದ್ಬಿಟ್ಟು 1,60,000 ತೊಗೊಂಡಿದ್ದೀವಿ. ಕ್ಲೋಸಿಂಗ್ ಬ್ಯಾಲೆನ್ಸು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಕ್ರೆಡಿಟ್ ಸೈಡ್ನಲ್ಲಿ 4 lakh rupees ಬರ್ತಿದ್ದೀವಿ. ಇವಾಗ ಬೈ ಡಿಪ್ರಿಸಿಯೇಷನ್ 20,000. ಈಗ 4 lakh ಪ್ಲಸ್ 20,000 ಅಂದರೆ 4,20,000 ಟೋಟಲ್ ಆಯಿತು. 4,20,000 ಮೈನಸ್ ಓಪನಿಂಗ್ ಬ್ಯಾಲೆನ್ಸ್ ಏನು 1,60,000 ಇದೆ ಅದನ್ನ ಕಳಿತೀರಾ. ಅವಾಗ ನಮಗೆ 2,60,000 ಅಂತ ಸಿಕ್ಕಿದೆ. ಇದು ಡೆಬಿಟ್ ಸೈಡ್ನಲ್ಲಿ ನಮಗೆ ಸಿಕ್ಕಿರೋದ್ರಿಂದ ಇದನ್ನ ಪರ್ಚೇಸ್ ಆಫ್ ಮೆಷಿನರಿ ಅಂತ ಹೇಳ್ತೀವಿ. ದಿಸ್ ಇಸ್ ನಥಿಂಗ್ ಬಟ್ ಬ್ಯಾಲೆನ್ಸಿಂಗ್ ಫಿಗರ್. ಇವಾಗ ನಾವು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ನ ಮಾಡಬೇಕು. ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡೋ ಹೊತ್ತಿಗೆ ನಿಮಗೆ ಗೊತ್ತಿದೆ, ಫಸ್ಟ್ ನಾವು ಕರೆಂಟ್ ಅಸೆಟ್ಸ್ನೆಲ್ಲ ಬರ್ಕೊಳ್ಬೇಕು. ಅದಾದಮೇಲಿಂದ ಕರೆಂಟ್ ಲಯಬಿಲಿಟೀಸ್ನ ಬರ್ಕೊಳ್ತೀವಿ. ಆಮೇಲಿಂದ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಏನಾಗಿದೆ ಅಂತ ತೋರಿಸೋದಕ್ಕೆ ಒಂದು ಇನ್ಕ್ರೀಸ್ ಕಾಲಮ್ ಮತ್ತು ಒಂದು ಡಿಕ್ರೀಸ್ ಕಾಲಮ್ನ ಹಾಕಿರ್ತೀವಿ. ಇವಾಗ ಮೊದಲನೇದಾಗಿ ಪರ್ಟಿಕ್ಯುಲರ್ಸ್ನಲ್ಲಿ ಏನೇನೆಲ್ಲ ಕರೆಂಟ್ ಅಸೆಟ್ಸ್ ಇದೆ ಅಂತ ಬರೀತೀರಾ. 2016ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಅಮೌಂಟು, 2017ನಲ್ಲಿ ಅದು 17ನಲ್ಲಿ ಏನು ಅಮೌಂಟ್ ಇದೆ ಅದನ್ನ ಬರೀತೀರಾ. ಇನ್ಕ್ರೀಸ್ ಆಗಿದ್ರೆ ಇನ್ಕ್ರೀಸ್ ಕಾಲಮ್, ಡಿಕ್ರೀಸ್ ಆಗಿದ್ರೆ ಡಿಕ್ರೀಸ್ ಕಾಲಮ್ನಲ್ಲಿ ಬರೀತೀರಾ. ಇದು ಕರೆಂಟ್ ಅಸೆಟ್ಸ್ಗೆ ಸಂಬಂಧಪಟ್ಟಂಗೆ. ಇವಾಗ ಕರೆಂಟ್ ಅಸೆಟ್ಸ್ನಲ್ಲಿ ಮೊದಲನೇದಾಗಿ ಇನ್ವೆಂಟರಿ 1,54,000ದಿಂದ 2,18,000 ಆಗಿದೆ. ಅಂದರೆ 64,000 ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆಗಿರೋದ್ರಿಂದ ಇನ್ಕ್ರೀಸ್ ಕಾಲಮ್ನಲ್ಲಿ ಬರೀತಾ ಇದ್ದೀವಿ. ಅದೇ ರೀತಿ ಡೆಟಾರ್ಸ್ ಕೂಡ ಇನ್ಕ್ರೀಸ್ ಆಗಿದೆ, 80,000 ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಕಾಲಮ್ನಲ್ಲಿ ಬರೆದಿದ್ದೀವಿ. ಬಿಲ್ಸ್ ರಿಸೀವಬಲ್ 40,000ಇಂದ 60,000 ಆಗಿದೆ ಅಂದರೆ 20,000 ಇನ್ಕ್ರೀಸ್ ಆಗಿದೆ, ಇನ್ಕ್ರೀಸ್ ಕಾಲಮ್ನಲ್ಲಿ ಹಾಕಿದ್ದೀವಿ. ಕ್ಯಾಶ್ ಹ್ಯಾಸ್ ಬಿನ್ ಡಿಕ್ರೀಸ್ಡ್ ಫ್ರಮ್ 30 to 20, 30ಇಂದ 20 ಅಂದರೆ 10,000 ಡಿಕ್ರೀಸ್ ಆಗಿರೋದ್ರಿಂದ ಡಿಕ್ರೀಸ್ ಕಾಲಮ್ನಲ್ಲಿ ಬರ್ತಿದ್ದೀವಿ. ಬ್ಯಾಂಕ್ ಕೂಡ ಅಷ್ಟೇ ಡಿಕ್ರೀಸ್ ಆಗಿದೆ, 4,000 ಡಿಕ್ರೀಸ್ ಆಗಿದೆ, ಡಿಕ್ರೀಸ್ ಕಾಲಮ್ನಲ್ಲಿ ಬರ್ತಿದ್ದೀವಿ. ಇದಾದಮೇಲೆ ಬರೀ ಕರೆಂಟ್ ಅಸೆಟ್ಸ್ದು ಮಾತ್ರ ಟೋಟಲ್ 2016ನಲ್ಲಿ ಏನಿದೆ 2017ನಲ್ಲಿ ಏನಿದೆ ಅಂತ ನಾವು ಮಾಡ್ಕೊಂಡಿದ್ದೀವಿ. ಇದಾದಮೇಲೆ ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸು ನೀವು ಕಂಟಿನ್ಯೂ ಮಾಡಿಕೊಂಡು ಮಾಡ್ಬೋದು. ನಾನಿಲ್ಲಿ ಬೇರೆ ಸ್ಲೈಡ್ನಲ್ಲಿ ಕ್ಲೀನಾಗಿ ಗೊತ್ತಾಗಲಿ ಅಂತ ಬೇರೆ ಸ್ಲೈಡ್ನಲ್ಲಿ ಇದನ್ನ ತೋರಿಸ್ತಾ ಇದ್ದೀನಿ. ಕರೆಂಟ್ ಲಯಬಿಲಿಟಿನಲ್ಲಾದರೆ ನಮಗೆ ಎಫೆಕ್ಟ್ ಏನಾಗಿರುತ್ತೆ, ಉಲ್ಟಾ ಆಗಿರುತ್ತೆ, ಆಪೋಸಿಟ್ ಎಫೆಕ್ಟ್ ಆಗಿರುತ್ತೆ. ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ಲು ಡಿಕ್ರೀಸ್ ಆಗುತ್ತೆ. ಸೊ ಇನ್ಕ್ರೀಸ್ ಆಗಿದ್ರೆ ನಾವು ಡಿಕ್ರೀಸ್ ಕಾಲಮ್ನಲ್ಲಿ ಹಾಕ್ತೀವಿ. ಇವಾಗ 1,10,000ಇಂದ 1,66,000 ಆಗಿದೆ ಕ್ರೆಡಿಟಾರ್ಸ್. ಅಂದರೆ ಎಷ್ಟು ಇನ್ಕ್ರೀಸ್ ಆಗಿದೆ, 56,000 ಇನ್ಕ್ರೀಸ್ ಆಗಿದೆ. ಬಟ್ ನಾವು ಗಮನಿಸಿ ಇಲ್ಲಿ ಇನ್ಕ್ರೀಸ್ ಕಾಲಮ್ನಲ್ಲಿ ಹಾಕ್ತಾ ಇಲ್ಲ, ಅದ್ರ ಬದಲು ಡಿಕ್ರೀಸ್ ಕಾಲಮ್ನಲ್ಲಿ 56,000 ತೋರಿಸಿದ್ದೀವಿ. ಅದೇ ರೀತಿ ಬಿಲ್ಸ್ ಪೇಯಬಲ್ ಡಿಕ್ರೀಸ್ ಆಗಿದೆ. ಸೊ ಇಟ್ ಹ್ಯಾಸ್ ದ ಎಫೆಕ್ಟ್ ಈಸ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಇನ್ಕ್ರೀಸ್ ಕಾಲಮ್ನಲ್ಲಿ 8,000 ಹಾಕಿದ್ದೀವಿ. ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ 20,000 ಇನ್ಕ್ರೀಸ್ ಆಗಿದೆ. ವರ್ಕಿಂಗ್ ಕ್ಯಾಪಿಟಲ್ಲು ಡಿಕ್ರೀಸ್ ಆಗುತ್ತೆ. ಯಾವಾಗಲೂ ನೆನ್ಪಿಟ್ಕೋಬೇಕು, ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ಲು ಇನ್ಕ್ರೀಸ್ ಆಗುತ್ತೆ, ಕರೆಂಟ್ ಅಸೆಟ್ಸು ಡಿಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ಲು ಡಿಕ್ರೀಸ್ ಆಗುತ್ತೆ. ಅಂದರೆ ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಕರೆಂಟ್ ಅಸೆಟ್ ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲ್. ಅದೇನೇ ಕರೆಂಟ್ ಲಯಬಿಲಿಟಿ ಏನಾಗುತ್ತೆ ಅಂದರೆ ಇನ್ವರ್ಸ್ ರಿಲೇಷನ್ಶಿಪ್. ಇಫ್ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸಸ್ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸಸ್. ಸೊ ಅದಕ್ಕೋಸ್ಕರ ಇಲ್ಲಿ ಇನ್ಕ್ರೀಸ್ ಆಗಿದ್ರೆ ನಾವು ಡಿಕ್ರೀಸ್ ಕಾಲಮ್ನಲ್ಲಿ ತೋರಿಸ್ತೀವಿ. ಅದೇ ರೀತಿ ಇಲ್ಲಿ ಡಿಕ್ರೀಸ್ ಆಗಿದ್ರೆ ಅಂದರೆ ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆಗಿದ್ರೆ ಇನ್ಕ್ರೀಸ್ ಕಾಲಮ್ನಲ್ಲಿ ತೋರಿಸ್ತೀವಿ. ನಿಮಗೆ ರೀಸನ್ ಗೊತ್ತಿರಬೇಕು, ಯಾವುದಕ್ಕೋಸ್ಕರ ನಾವು ಇನ್ಕ್ರೀಸ್ ಕಾಲಮ್ನಲ್ಲಿ ಬರೀತಿದ್ದೀವಿ, ಯಾವುದಕ್ಕೋಸ್ಕರ ಡಿಕ್ರೀಸ್ ಕಾಲಮ್ನಲ್ಲಿ ಬರಿತಾ ಇದ್ದೀವಿ ಅಂತ. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 20,000 ಇನ್ಕ್ರೀಸ್ ಆಗಿದೆ. ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಅಷ್ಟು ಡಿಕ್ರೀಸ್ ಆಗೋದ್ರಿಂದ ಡಿಕ್ರೀಸ್ ಕಾಲಮ್ನಲ್ಲಿ 20,000 ಹಾಕಿದ್ದೀರಾ. ಪ್ರಪೋಸ್ ಡಿವಿಡೆಂಡು ಅಷ್ಟೇ 16,000
ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಆಗೋದ್ರಿಂದ 16,000 ಡಿಕ್ರೀಸ್ ಕಾಲಮಲ್ಲಿ ಹಾಕಿದ್ದೀರಾ. ಇದಾದಮೇಲೆ ಇವಾಗ ಟೋಟಲ್ಲು 3,14,000 ಮತ್ತು 3,98,000 ಅಂತ ಬಂದಿದೆ. ಇಲ್ಲಿ ನಾವು ಹಿಂದಿನ ಸ್ಲೈಡಲ್ಲಿ ಕರೆಂಟ್ ಅಸೆಟ್ಸ್ದು ಟೋಟಲ್ ಇದೆ 5,64,000 ಮತ್ತು 7,14,000 ಅಂತ. ಇದನ್ನ ನಾವು ಎ ಅಂತ ಕರೆದಿದ್ದೀವಿ. ಕರೆಂಟ್ ಅಸೆಟ್ಸ್ದು ಟೋಟಲ್ನ ಎ ಅಂತ ಕರೆದಿದ್ದೀವಿ. ಅದರಲ್ಲಿ ನಾವು ಬಿ ಅಂದರೆ ಕರೆಂಟ್ ಲಯಬಿಲಿಟೀಸ್ದು ಟೋಟಲ್ ಅದನ್ನು ನಾವು ಲೆಸ್ ಮಾಡ್ತಾ ಇದ್ದೀವಿ, ಅಂದರೆ ಎ ಮೈನಸ್ ಬಿ ಮಾಡ್ತಾ ಇದ್ದೀವಿ. ಎ ಮೈನಸ್ ಬಿ ಅಂದರೆ ನಮಗೆ ವರ್ಕಿಂಗ್ ಕ್ಯಾಪಿಟಲ್, ಅದು ಎ ಅಂದರೆ ಕರೆಂಟ್ ಅಸೆಟ್, ಬಿ ಅಂದರೆ ಕರೆಂಟ್ ಲಯಬಿಲಿಟಿ, ಎ ಮೈನಸ್ ಬಿ ಅಂದರೆ ವರ್ಕಿಂಗ್ ಕ್ಯಾಪಿಟಲ್. ಸೊ ಇವಾಗ ವರ್ಕಿಂಗ್ ಕ್ಯಾಪಿಟಲ್ ಗಮನಿಸಿ, ಎ ಮೈನಸ್ ಬಿ 2,50,000 ಮತ್ತು 3,16,000 ಆಗಿದೆ. ಸೊ 2,50,000 ಮತ್ತು 3,16,000 ಅಂತ ಹೇಳಿದ್ರೆ ನಮಗೆ 66,000 ಇನ್ಕ್ರೀಸ್ ಆಗಿದೆ. 2,50,000 ಇಂದ 3,16,000 ಆಗಿದೆ ಅಂತ ಹೇಳಿದ್ರೆ ಇನ್ಕ್ರೀಸ್ ಆಗಿದೆ. ಸೊ 66,000 ನಾವು ಇನ್ಕ್ರೀಸ್ ಆಗಿದ್ದರೆ ಡಿಕ್ರೀಸ್ ಕಾಲಮಲ್ಲಿ ಬರುತ್ತೆ. ಅದು ನೆನ್ಪಿಟ್ಕೊಳ್ಳಿ. ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಗಿರೋದ್ರಿಂದ ಡಿಕ್ರೀಸ್ ಕಾಲಮಲ್ಲಿ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಬಂದಿರುತ್ತೆ. ಸೊ ಆಮೇಲಿಂದ ನೀವು ಟೋಟಲ್ ಮಾಡಿದ್ರೆ ಗ್ರ್ಯಾಂಡ್ ಟೋಟಲ್ ನಿಮಗೆ 3,16,000 ಮತ್ತು 1,72,000 ಸಿಗುತ್ತೆ. ಸೊ ಹೀಗೆ ನಾವು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ನ ಪ್ರಿಪೇರ್ ಮಾಡಿದ್ವಿ. ನಮಗೆ ಶೆಡ್ಯೂಲ್ ಆಫ್ ಚೇಂಜಸಲ್ಲಿ ಮಾಡಿದಾಗ ನಮ್ಗೆ ಏನು ಗೊತ್ತಾಯಿತು, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 66,000 ಅಂತ ಗೊತ್ತಾಯಿತು. ನೆಕ್ಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ಪು ಅಸರ್ಟೈನ್ಮೆಂಟ್ ಆಫ್ ಫಂಡ್ ಫ್ರಮ್ ಆಪರೇಷನ್. ಫಂಡ್ ಫ್ರಮ್ ಆಪರೇಷನ್ನ ಕಂಡುಹಿಡಿಬೇಕಾಗಿದೆ. ಫಂಡ್ ಫ್ರಮ್ ಆಪರೇಷನ್ನ ಕಂಡುಹಿಡಿಬೇಕಂತಂದರೆ ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ ಏನು ಪ್ರಾಫಿಟ್ ಕೊಟ್ಟಿದ್ದಾರೆ ಅದರದ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ನ ನಾವು ತಗೊಳ್ತಾ ಇದ್ದೀವಿ. ಗಮನಿಸಿ, ಇಲ್ಲಿ ಬ್ಯಾಲೆನ್ಸ್ ಶೀಟ್ಗೆ ಹೋಗೋಣ. ಏನು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಪ್ರಾಬ್ಲಮ್ನಲ್ಲಿ ಬ್ಯಾಲೆನ್ಸ್ ಶೀಟ್ ತೋರಿಸ್ತಾ ಇದ್ದೀನಿ ನೋಡಿ. ಬ್ಯಾಲೆನ್ಸ್ ಶೀಟ್ನಲ್ಲಿ ನಮಗೆ ಲಯಬಿಲಿಟಿ ಸೈಡ್ನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ 96,000 ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, 60,000 ಓಪನಿಂಗ್ ಬ್ಯಾಲೆನ್ಸ್ ಇದೆ. ಸೊ 96,000 ನಾವು ಕ್ಲೋಸಿಂಗ್ ಬ್ಯಾಲೆನ್ಸಿಂದ ಶುರು ಮಾಡೋದ್ರಿಂದ ಕ್ಲೋಸಿಂಗ್ ಬ್ಯಾಲೆನ್ಸ್ 96,000 ನಾವು ಫಂಡ್ ಫ್ರಮ್ ಆಪರೇಷನ್ ಕ್ಯಾಲ್ಕುಲೇಟ್ ಮಾಡುವಾಗ ತಗೊಂಡಿದ್ದೀವಿ. ಸೊ ಇಲ್ಲಿ 96,000 ಆ್ಯಡ್ ನಾನ್ ಆಪ್ರೇಟಿಂಗ್ ಐಟಮ್ಸ್ ಆಫ್ ಎಕ್ಸ್ಪೆನ್ಸಸ್. ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನೆಲ್ಲ ಇವಾಗ ಆ್ಯಡ್ ಮಾಡ್ತಾ ಹೋಗ್ತೀವಿ. ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ 20,000, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 40,000. ಇದು ನಮಗೆ ಎಲ್ಲಿ ಕೊಟ್ಟಿದ್ರು ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ನಲ್ಲಿ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಮತ್ತು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅದನ್ನು ನಾವಿಲ್ಲಿ ಹಾಕಿದ್ದೀವಿ. ನೆಕ್ಸ್ಟ್ ಗುಡ್ ವಿಲ್ ರಿಟರ್ನ್ ಆಫ್ ಅಂತ. ಗುಡ್ ವಿಲ್ ನಮಗೆ ಅಸೆಟ್ಸ್ನಲ್ಲಿ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ. ಅಸೆಟ್ಸ್ನ ನೀವು ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಯಾವ ಅಡ್ಜಸ್ಟ್ಮೆಂಟು ಇಲ್ಲ ಗುಡ್ ವಿಲ್ ಬಗ್ಗೆ. ಆದರೆ ಗುಡ್ ವಿಲ್ಲು 2,30,000 ಇರೋದು 1,80,000 ಆಗಿದೆ ಅಂದರೆ ರಿಟರ್ನ್ ಆಫ್ ಮಾಡಿದ್ದೀವಿ ಅಂತ ಅರ್ಥ. ಸೊ ದೇರ್ ಫಾರ್ ವಿ ಆರ್ ರೈಟಿಂಗ್ ಹಿಯರ್ ಗುಡ್ ವಿಲ್ ರಿಟರ್ನ್ ಆಫ್. ಗುಡ್ ವಿಲ್ ರಿಟರ್ನ್ ಆಫ್ 50,000. ಮತ್ತು ಇಂಟರಿಮ್ ಡಿವಿಡೆಂಟ್ ಅನ್ನೋದು ಪ್ರಾಬ್ಲಮ್ನಲ್ಲಿ ಅವ್ರು ಹೇಳಿದರು 40,000 ನಾವು ಪೇ ಮಾಡ್ತಾ ಇದ್ದೀವಿ ಅಂತ. ಅದೇ ರೀತಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ನು ಅಷ್ಟೇ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾರೆ 70,000 ಪೇ ಮಾಡ್ತಾ ಇದ್ದೀವಿ ಅಂತ. ಅಡ್ಜಸ್ಟ್ಮೆಂಟಲ್ಲಿ ಇರೋದನ್ನು ನಾವು ಬರ್ತಿದ್ದೀವಿ. ನೆಕ್ಸ್ಟ್ ಟ್ರಾನ್ಸ್ಫರ್ ಟು ರಿಸರ್ವ್ ಅಂದರೆ ಎಗೈನ್ ನಾವು ಬ್ಯಾಲೆನ್ಸ್ ಶೀಟ್ನ ನೋಡಿದ್ರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ನಮಗೆ ನೋಡಿ ಜನರಲ್ ರಿಸರ್ವ್ 80,000 ಇರೋದು 1,40,000 ಆಗಿದೆ. ಸೊ ಇಷ್ಟು ಇನ್ಕ್ರೀಸ್ ಆಗಿರೋದು 60,000 ಇನ್ಕ್ರೀಸ್ ಆಗಿದೆಯಲ್ವಾ, ಅದನ್ನು ನಾವು ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅಂದ್ಬಿಟ್ಟು 60,000 ಬರಿತಾ ಇದ್ದೀವಿ. ಸೊ ಇದಿಷ್ಟನ್ನು ಟೋಟಲ್ ಮಾಡಿದ್ರೆ ನಮಗೆ 2,80,000 ಸಿಕ್ತು. 2,80,000 ಪ್ಲಸ್ 96,000 3,76,000 ಆಯಿತು. ನೆಕ್ಸ್ಟ್ ಇವಾಗ ಪ್ರಾಬ್ಲಮ್ನಲ್ಲಿ ಯಾವುದೇ ರೀತಿಯಾದಂತಹ ನಾನ್ ಆಪರೇಟಿಂಗ್ ಇನ್ಕಮ್ ಇಲ್ಲ. ಬಟ್ ಆದರೆ P&L ಅಕೌಂಟು ಓಪನಿಂಗ್ ಬ್ಯಾಲೆನ್ಸ್ ಏನಿದೆ 60,000 ಅದನ್ನು ನಾವು ಡಿಡಕ್ಟ್ ಮಾಡ್ತಾ ಇದ್ದೀವಿ. 3,76,000 ಮೈನಸ್ 60,000 ಮಾಡಿದ್ರೆ ನಮಗೆ ಫಂಡ್ ಫ್ರಮ್ ಆಪರೇಷನ್ ಸಿಗುತ್ತೆ. ಪಾಸಿಟಿವ್ ಫಿಗರ್ ಆಗಿರೋದ್ರಿಂದ ಅದು ಫಂಡ್ ಫ್ರಮ್ ಆಪರೇಷನ್ ಎಷ್ಟಿದೆ 3,16,000 ಸಿಕ್ಕಿದೆ. ಸೊ ಇವಾಗ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಿದ್ವಿ. ಅದರಲ್ಲಿ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 66,000 ಸಿಕ್ತು. ಇವಾಗ ಇದರಲ್ಲಿ 3,16,000 ಫಂಡ್ ಫ್ರಮ್ ಆಪರೇಷನ್ ಸಿಕ್ಕಿದೆ. ಈಗ ಥರ್ಡ್ ಸ್ಟೆಪ್ ಮಾಡ್ತಾ ಇದ್ದೀವಿ, ಅದು ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಫಂಡ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ನಾವು ಸೋರ್ಸಸ್ನ ಲೆಫ್ಟ್ ಸೈಡ್ನಲ್ಲಿ, ಅಪ್ಲಿಕೇಶನ್ನ ರೈಟ್ ಸೈಡ್ನಲ್ಲಿ ಹಾಕ್ತೀವಿ. ಅಂದರೆ ನೀವು ಡೆಬಿಟ್ ಹಾಕೋ ಕಡೆ ಸೋರ್ಸಸ್ಸು, ಕ್ರೆಡಿಟ್ ಹಾಕೋ ಕಡೆ ಅಪ್ಲಿಕೇಶನ್ನ ಹಾಕೊಳ್ತೀವಿ. ಆ್ಯಸ್ ಇಫ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಲಯಬಿಲಿಟಿ ಎಲ್ಲಿ ಬರೀತೀರಾ ಅಲ್ಲಿ ಸೋರ್ಸಸ್ ಬರೀತೀರಾ, ಅಸೆಟ್ಸ್ ಎಲ್ಲಿ ಬರೀತೀರಾ ಅಲ್ಲಿ ಅಪ್ಲಿಕೇಶನ್ನ ಬರೀತೀರಾ. ಇದಕ್ಕೆ ಇನ್ಫ್ಲೋ ಮತ್ತು ಔಟ್ಫ್ಲೋ ಅಂತಲೂ ಹೇಳ್ಬೋದು. ಸೋರ್ಸಸ್ನ ಇನ್ಫ್ಲೋ ಅಂತ ಹೇಳ್ತೀವಿ, ಅಪ್ಲಿಕೇಶನ್ನ ಔಟ್ಫ್ಲೋ ಅಂತ ಹೇಳ್ತೀವಿ.
ಇವಾಗ ಏನೇನೆಲ್ಲ ಇನ್ಫ್ಲೋಸ್ ಬರೆಯುತ್ತೆ ಅದನ್ನೆಲ್ಲ ಬರಿತಾ ಹೋಗೋಣ. ಫಂಡ್ ಫ್ರಮ್ ಆಪರೇಷನ್, ನಾವು ಇವಾಗ ಫಂಡ್ ಫ್ರಮ್ ಆಪರೇಷನ್ ಕಂಡಿಡಿದ್ವಿ 3,16,000, ಅದನ್ನು ಬರಿತಾ ಇದ್ದೀವಿ. ಅದಲ್ಲದೆ ಸೇಲ್ ಆಫ್ ಬಿಲ್ಡಿಂಗ್ ನಮ್ಗೆ ಹೆಂಗೆ ಗೊತ್ತಾಯಿತು ಅಂದರೆ, ನಾವು ಬಿಲ್ಡಿಂಗ್ಸ್ ಅಕೌಂಟ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಮಾಡಿದಾಗ ಬ್ಯಾಲೆನ್ಸಿಂಗ್ ಫಿಗರ್ ನಮಗೆ ಕ್ರೆಡಿಟ್ ಸೈಡ್ನಲ್ಲಿ ಬಂದಿತ್ತಲ್ವ 20,000, ಅದನ್ನು ನಾವಿಲ್ಲಿ ಸೇಲ್ ಆಫ್ ಬಿಲ್ಡಿಂಗ್ ಅಂತ ತೋರಿಸ್ತಾ ಇದ್ದೀವಿ. ನೆಕ್ಸ್ಟ್ ಈಗ ಇಶ್ಯೂ ಆಫ್ ಶೇರ್ಸ್ ಅಂತ 2 lakh ಅಂತ ಹಾಕಿದ್ದೀವಲ್ವಾ, ಅದನ್ನು ನಾವು ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ನೀವು ಬ್ಯಾಲೆನ್ಸ್ ಶೀಟ್ ನೋಡಿದಾಗ ನಿಮಗೆ ಹೇಗೆ ಬೇರೆ ಅಸೆಟ್ಸ್ದೆಲ್ಲ ಮತ್ತು ಲಯಬಿಲಿಟೀಸ್ನಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ನೋಡ್ತೀರಾ, ಅದೇ ರೀತಿ ಶೇರ್ ಕ್ಯಾಪಿಟಲ್ ನೋಡಿ 6 lakh ಇರೋದು 8 lakh ಆಗಿದೆ ಅಂತ ಹೇಳಿದ್ರೆ 2 lakh ನಾವು ಶೇರ್ಸ್ನ ಇಶ್ಯೂ ಮಾಡಿದ್ದೀವಿ ಅಂತ ಅರ್ಥ. ದೇರ್ ಫಾರ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ಇಶ್ಯೂ ಆಫ್ ಶೇರ್ಸ್ ಅಂತ 2 lakh ತೋರಿಸಿದ್ದೀವಿ. ನೆಕ್ಸ್ಟ್ ಇವಾಗ ಅದೇ ರೀತಿ ನಾವು ಏನು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇದೆ ಅದನ್ನ ಲಾಸ್ಟಲ್ಲಿ 66,000 ಹಾಕಿದ್ದೀವಿ. ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅಕೌಂಟ್ ಮಾಡಿದಾಗ ನಮಗೆ ಬ್ಯಾಲೆನ್ಸಿಂಗ್ ಫಿಗರು 2,60,000 ಪರ್ಚೇಸ್ ಆಫ್ ಮೆಷಿನರಿ ಬಂದಿದೆಯಲ್ವಾ, ಅದನ್ನು ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂದ್ಬಿಟ್ಟು 2,60,000 ತೋರಿಸಿದ್ದೀವಿ. ನಮಗೆ ಅಡ್ಜಸ್ಟ್ಮೆಂಟಲ್ಲಿ ಡಿವಿಡೆಂಡ್ ಪೇಯ್ಡ್ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಇರೋದ್ರಿಂದ ಅಡ್ಜಸ್ಟ್ಮೆಂಟ್ ಇಲ್ಲಿರೋದು ನಿಮಗೆ ಗೊತ್ತಿದೆ, 2 ಸಲ ನಾವು ಅದರದ್ದು ಎಂಟ್ರಿ ಮಾಡಲೇಬೇಕಾಗತ್ತೆ. ಮೊದಲನೇ ಸಲ ನಾವು ಅದನ್ನ ಫಂಡ್ ಫ್ರಮ್ ಆಪರೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಮಾಡಿದ್ವಿ. ಇವಾಗ ನಾವು ಅದನ್ನು ಅಪ್ಲಿಕೇಶನಲ್ಲಿ ತೋರಿಸ್ತಾ ಇದ್ದೀವಿ, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಮತ್ತು ಡಿವಿಡೆಂಡ್ ಪೇಯ್ಡ್. ಅದಲ್ಲದೆ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಇದೆ. ಸೊ ಇಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ನಲ್ಲಿ ಪ್ರಿಫರೆನ್ಸ್ ಶೇರ್ಸು 3 lakh ಇರೋದು 2 lakh ಆಗಿದೆ, ಅಂದರೆ 1 lakh ಅಷ್ಟು ನಾವು ವಾಪಸ್ ಪೇ ಮಾಡಿದ್ದೀವಿ ಅಂತ ಅರ್ಥ. ಇದನ್ನು ಪ್ರಾಬ್ಲಮ್ನಲ್ಲಿ ನಮಗೆ ಸ್ಪೆಸಿಫಿಕ್ ಆಗಿ ಕೊಡಲ್ಲ. ನಾವು ಶೇರ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದ್ರೆ ಇಶ್ಯೂ ಅನ್ಕೋತೀವಿ, ಡಿಕ್ರೀಸ್ ಆಗಿದ್ರೆ ರಿಡಮ್ಷನ್ ಅನ್ಕೋತೀವಿ. ಅದೇ ಥರ ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು, ಡಿಬೆಂಚರ್ ಆಗಿರ್ಬೋದು, ಇನ್ಕ್ರೀಸ್ ಆಗಿದ್ರೆ ಅದನ್ನು ನಾವು ಇಶ್ಯೂ ಮಾಡಿದ್ದೀವಿ ಅಂತ ಅಂದ್ಕೊಳ್ತೀವಿ, ಡಿಕ್ರೀಸ್ ಆಗಿದ್ರೆ ಅದನ್ನು ನಾವು ರಿಡಮ್ಷನ್ ಅಥವಾ ರೀಪೇಮೆಂಟ್ ಮಾಡಿದ್ದೀವಿ ಅಂತ ಅಂದ್ಕೊಳ್ತೀವಿ. ಸೊ ಇವಾಗ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 3 lakh ಇರೋದು 2 lakh ಆಗಿದೆ ಅಂದರೆ ಅದನ್ನು ನಾವು ರಿಡಮ್ಷನ್ ಮಾಡಿದ್ದೀವಿ ಅಂತ. ಸೊ ಇಲ್ಲಿ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ 1 lakh ಬರೆದಿದ್ದೀವಿ. ಇವಾಗ ಇದಿಷ್ಟನ್ನು ನಾವು ಟೋಟಲ್ ಮಾಡಿದ್ರೆ ನಿಮಗೆ ಬ್ಯಾಲೆನ್ಸ್ ಶೀಟ್ ಹೆಂಗೆ ಎರಡು ಟೋಟಲ್ ಸೇಮ್ ಬಂದು ಟ್ಯಾಲಿ ಆಗುತ್ತೆ, ಅದೇ ರೀತಿ ಇಲ್ಲೂ ಅಷ್ಟೇ ಸೋರ್ಸಸ್ 5,36,000 ಇದ್ದರೆ ಅಪ್ಲಿಕೇಶನ್ ಕೂಡ 5,36,000 ಇದೆ. ಸೊ ಇಲ್ಲಿಗೆ ನಮ್ಮ ಫಂಡ್ ಫ್ಲೋ ಸ್ಟೇಟ್ಮೆಂಟು ಪೂರ್ತಿ ಇದು ಮುಗಿಯುತ್ತೆ ಸ್ಟೆಪ್ಸು. ಇದರಲ್ಲಿ ಮೇನ್ ಸ್ಟೆಪ್ಪು ನಮಗೆ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಫಂಡ್ ಫ್ರಮ್ ಆಪರೇಷನ್, ಅದಾದ್ಮೇಲಿಂದ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡುವಾಗ ನೀವು ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದೇನೆಂದರೆ ಅಡ್ಜಸ್ಟ್ಮೆಂಟಲ್ಲಿರೋ ಐಟಮ್ಸ್ನ ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಆಮೇಲೆ ಬ್ಯಾಲೆನ್ಸ್ ಶೀಟ್ ಏನು ಕೊಟ್ಟಿದ್ದಾರೆ ಅದರಲ್ಲಿ ನಾವು ಕಂಪೇರ್ ಮಾಡಿ ರಿಡಕ್ಷನ್ ಆಗಿದೆಯಾ ಅಥವಾ ಇನ್ಕ್ರೀಸ್ ಆಗಿದೆಯಾ ಅಂತ ನೋಡಿಕೊಂಡು ಬೇರೆ ಅಂದರೆ ಅಸೆಟ್ಸ್ ಅಕೌಂಟ್ ಅಲ್ಲದೆ ಬೇರೆ ಯಾವ ಅಕೌಂಟ್ ಇರುತ್ತೆ ಅದರಲ್ಲಿ ನಾವು ಕಂಪೇರ್ ಮಾಡಿಕೊಂಡು ಅದು ಇಶ್ಯೂನ ಅಥವಾ ರಿಡಮ್ಷನ್ನ ಅದನ್ನ ಗಮನದಲ್ಲಿ ಇಟ್ಕೊಂಡು ಅದನ್ನ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ಬರಿಬೇಕಾಗತ್ತೆ. ಇದಿಷ್ಟು ಫಂಡ್ ಫ್ಲೋ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ನಾನು ನಿಮಗೊಂದು ಎಕ್ಸಾಂಪಲ್ ತೋರಿಸಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಒಂದು ಎಕ್ಸಾಂಪಲ್ ಮಾಡ್ಕೊಂಬಿಟ್ರೆ ಸಾಕು ಅಂತ ಖಂಡಿತ ಅಂದ್ಕೊಳ್ಬೇಡಿ. ಇದೇ ರೀತಿ ನೀವು ಸುಮಾರು ಎಕ್ಸಾಂಪಲ್ಸ್ನ ತೊಗೊಂಡು ಸಾಲ್ವ್ ಮಾಡಬೇಕಾಗತ್ತೆ. ನಾನು ನಿಮಗೆ ಕಳಿಸಿರೋ ಅಂತಹ ಲಿಂಕ್ಸ್ ಏನಿದೆ ಅದರಲ್ಲಿ ಸುಮಾರು ವರ್ಕ್ಡ್ ಎಕ್ಸಾಂಪಲ್ಸ್ ಇದೆ, ಅಂದರೆ ಪ್ರಾಬ್ಲಮ್ ವಿತ್ ಸಲ್ಯೂಷನ್ ಕೂಡ ಇದೆ. ನೀವು ಪ್ರಾಬ್ಲಮ್ಸ್ನ ಒಂದೇ ಸಲ ಸಲ್ಯೂಷನ್ ನೋಡಿ ಬರೆಯೋಕ್ಕೆ ಹೋಗಬೇಡಿ. ಅದನ್ನು ನೀವು ಮಾಡ್ತಾ ಹೋದಾಗೆ ನಿಮಗೆ ಗೊತ್ತಾಗುತ್ತೆ ನೀವು ಸರಿಯಾಗಿ ಮಾಡ್ತಿದ್ದೀರಾ ತಪ್ಪು ಮಾಡ್ತಿದ್ದೀರಾ ಅಂತ. ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಸಲ್ಯೂಷನ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ತುಂಬ ಸಿಂಪಲ್ ಇದೆ, ಅದನ್ನ ನೀವು ಈಸಿಯಾಗಿ ಮಾಡ್ಬೋದು. ಆದರೆ ಅದರಲ್ಲಿ ಲಯಬಿಲಿಟಿ ಸೈಡ್ನಲ್ಲಿ ನೀವು ಲಯಬಿಲಿಟಿದು ಬರೀವಾಗ ಮಾತ್ರ ಸ್ವಲ್ಪ ಹುಷಾರಾಗಿ ಬರಿಬೇಕಾಗುತ್ತೆ. ಇನ್ಕ್ರೀಸ್ ಆದರೆ ಡಿಕ್ರೀಸ್ ಕಾಲಮ್ಗೆ ಹಾಕ್ತೀರಾ, ಡಿಕ್ರೀಸ್ ಆದರೆ ಇನ್ಕ್ರೀಸ್ ಕಾಲಮ್ಗೆ ಹಾಕ್ತೀರಾ. ಅದೇ ರೀತಿ ಫಂಡ್ ಫ್ರಮ್ ಆಪರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಇಂಡೈರೆಕ್ಟ್ ಮೆಥಡ್ನಲ್ಲೇ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಮಾಡೋದ್ರಿಂದ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಮತ್ತು ನಾನ್ ಆಪ್ರೇಟಿಂಗ್ ಇನ್ಕಮ್ನ ಉಪಯೋಗಿಸ್ಕೊಂಡು ಫಂಡ್ ಫ್ರಮ್ ಆಪರೇಷನ್ನ ಕಂಡುಹಿಡಿಬೋದು. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡೋ ಹೊತ್ತಿಗೆ ಇನ್ಫ್ಲೋ ಎಲ್ಲ ಸೋರ್ಸಸ್ ಕಡೆ, ಅಂದರೆ ಇನ್ಫ್ಲೋ ಎಲ್ಲ ನಿಮಗೆ ಡೆಬಿಟ್ ಸೈಡ್ನಲ್ಲಿ ಮತ್ತು ಔಟ್ಫ್ಲೋ ಎಲ್ಲ ಕ್ರೆಡಿಟ್ ಸೈಡ್ ಹೆಂಗೆ ಬರೀತೀರಾ ಆ ಥರ ಬರ್ಕೊಂಬಿಡಿ. ಇನ್ಫ್ಲೋ ಅಂದರೆ ನಮಗೆ ಬಂದಿರೋ ದುಡ್ಡು, ಔಟ್ಫ್ಲೋ ಅಂದರೆ ನಮ್ಮಿಂದ ಹೊರಗಡೆ ಹೋಗಿರೋ ದುಡ್ಡು ಅಂತ. ಇದೆಲ್ಲದನ್ನು ನಾನು ಪ್ರತಿ ಸೆಷನ್ನಲ್ಲೂ ಒಂದೊಂದನ್ನು ನಿಮಗೆ ಸಪ್ರೇಟಾಗಿ ಎಕ್ಸ್ಪ್ಲೈನ್ ಮಾಡಿ ಇವತ್ತು ನಾನು ನಿಮಗೆ ಇದೆಲ್ಲದರದ್ದು ಹೇಗೆ ಮಾಡಬೇಕು ಅಂತ ಕಂಬೈಂಡಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಯಾವುದೇ ಡೌಟ್ ಬಂತು ಅಂದರೆ ಆ ಕನ್ಸರ್ನ್ಡ್ ಸೆಷನ್ಗೆ ಹೋಗ್ಬಿಟ್ಟು ಮತ್ತೆ ಆ ಫಾರ್ಮ್ಯಾಟ್ನ ಆಗಿರ್ಬೋದು ಅಥವಾ ಫಾರ್ಮ್ಯಾಟ್ನ ಪ್ರಿಪೇರ್ ಮಾಡೋದಕ್ಕೆ ಏನು ಹಿಂಟ್ಸ್ನ ಕೊಟ್ಟಿದ್ದೀನಿ ಅದನ್ನು ಮತ್ತೆ ನೋಡಿ ಪರ್ಫೆಕ್ಟ್ ಮಾಡ್ಕೊಳ್ಳಿ.
ಮತ್ತು ಇದು ನಾನು ನಿಮಗೆ ಸಾರಿ ಹೇಳ್ತಾ ಇದ್ದೀನಿ, ಪ್ರಾಬ್ಲಮ್ಸ್ನ ಓದ್ಕೊಂಡ್ರೆ ಬರಲ್ಲ. ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟೂ ನೀವು ಪರ್ಫೆಕ್ಟ್ ಆಗ್ತೀರಾ. ಇವತ್ತಿನ ಸೆಷನ್ನಲ್ಲಿ ನಾನು ನಿಮಗೆ ಒಂದು ಎಕ್ಸಾಂಪಲ್ ತಗೊಂಡು ನಿಮಗೆ ಹೇಳಿದ್ದೀನಿ. ನಿಮಗಿದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಜೊತೆಗೆ ನೀವು ಇದು ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ನೀವು ಇನ್ನೊಂದು 4-5 ಪ್ರಾಬ್ಲಮ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾನು ನಿಮಗೆ ನೆಕ್ಸ್ಟ್ ಚಾಪ್ಟರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಸ್ಟಾರ್ಟ್ ಮಾಡ್ತೀನಿ. ಹೋಪ್ ಯು ಎಂಜಾಯ್ಡ್ ದ ಸೆಷನ್. ಥ್ಯಾಂಕ್ ಯು ವೆರಿ ಮಚ್.